ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ನಡೆದಂಥ SIR ಪ್ರಕ್ರಿಯೆ ಕ್ಯಾನ್ಸಲ್, ಅಧಿಕೃತ ಘೋಷಣೆಯೊಂದೇ ಬಾಕಿ. ವರ್ಕೌಟ್ ಆಗೇ ಬಿಡ್ತು HD ಕುಮಾರಸ್ವಾಮಿಯವರ ಬೃಹತ್ ಹೋರಾಟ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕೇಂದ್ರದ BJP ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅಂದರೆ ಅದು ಯಾರೆಲ್ಲ ಅನರ್ಹ ಮತದಾರರಿದ್ದಾರಲ್ಲ ಅವರನ್ನು ಮತಪಟ್ಟಿಯಿಂದ ಕೈ ಬಿಡಬೇಕು, ಮತ್ತು ಯಾರಾದರೂ ಮಿಸ್ ಆಗಿ ಕೆಲವೊಂದು ಕಾರಣದಿಂದಾಗಿ ಮತಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಅವರನ್ನು ಸರ್ಕಾರದ ಮುಖೇನ, ಸರ್ಕಾರದ SIR ಕಾರ್ಯಕ್ರಮದ ಮುಖೇನ ಅವರನ್ನು ಮತಪಟ್ಟಿಗೆ ಸೇರಿಸಿ ಅವರಿಗೆ ಒಂದು ಒಳ್ಳೆಯ ಅಧಿಕಾರವನ್ನು ಕೊಡುವುದು, ಮತ್ತು ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಲ್ಲಿ ಅಂಥ ಒಬ್ಬ ವ್ಯಕ್ತಿಯ ವಿಶೇಷವಾದಂಥ ಅಧಿಕಾರ ಕೂಡ ಚಲಾವಣೆ ಮಾಡಲಿಕ್ಕೆ ಅರ್ಹವಾದಂಥ ಒಂದು ಮತದಾನವನ್ನು ನೀಡುವುದು. ಆದರೆ ಕರ್ನಾಟಕದಲ್ಲಿ ಆದಂಥ ಈ SIR ಪ್ರಕ್ರಿಯೆ ಹಳ್ಳ ಹಿಡಿದು ಹೋಗಿದೆ. BLOಗಳು ಎನಿಸಿಕೊಂಡವರು DCಗಳು BLOಗಳನ್ನ ಅಪಾಯಿಂಟ್ ಮಾಡ್ತಾರೆ. ಆ BLOಗಳು ಮನೆ ಮನೆಗೆ ಹೋಗಿ ಎಮ್ಯುನರೇಷನ್ ಫಾರ್ಮನ್ನು ಕೊಟ್ಟು ಕೆಲವು ದಿನಗಳ ನಂತರ ಅವರ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿ ಆ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿಸ್ಕೊಂಡು ಒಂದು ಪ್ರತಿಯನ್ನು ಅವರಿಗೆ ಕೊಟ್ಟು ಮತ್ತೊಂದು ಪ್ರತಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಆದರೆ ಮನೆ ಮನೆಗೆ ಹೋಗುವ ಬದಲು ಸಾಮೂಹಿಕವಾಗಿ ಚೌಟ್ರಿಯಲ್ಲಿ, ಛತ್ರದಲ್ಲಿ, ಮಸೀದಿಯಲ್ಲಿ, ಮಂದಿರದಲ್ಲಿ ಸಿಕ್ಕಲ್ಲಿ 10-20 ಜನ ಕರ್ಕೊಂಡು, ಹೆಚ್ಚಾಗಿ ಬಿಡದಿ ಅಂದರೆ ರಾಮನಗರದಲ್ಲಿ 1000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮುಖಂಡರನ್ನ, ಅಲ್ಪಸಂಖ್ಯಾತ ವ್ಯಕ್ತಿಗಳನ್ನ ಕರೆಸಿಕೊಂಡು ಮಂದಿರ, ಮಸೀದಿ ಎಲ್ಲದರಲ್ಲೂ ಕೂಡ ಸಾಮೂಹಿಕವಾಗಿ SIR ಪ್ರಕ್ರಿಯೆ ಮಾಡುವಂಥ ಒಂದು ಗೊಂದಲದ ಮತ್ತು ಅನರ್ಹರನ್ನು ಕೂಡ ಸೇರಿಸುವಂಥ, ಜೊತೆಗೆ ಅನರ್ಹರನ್ನು ಕೈ ಬಿಡದಂತೆ ನೋಡಿಕೊಂಡು ಕಾಂಗ್ರೆಸ್ಗೆ ಫೇವರ್ ಆಗುವಂಥ ಕೆಲಸ ನಡೀತಾ ಇದೆ ಅನ್ನುವಂಥ ಆರೋಪವನ್ನು HD ಕುಮಾರಸ್ವಾಮಿಯವರು ಮಾಡಿದ್ರು. ಜೊತೆಗೆ ಕುಮಾರಸ್ವಾಮಿ ಒಂದು ಕಡೆ ಮಾಡಿದ್ರು, ಅದು ರಾಜಕೀಯ ದ್ವೇಷ ಅನ್ಬೋದಾಗಿತ್ತು. ಆದರೆ ಇಡೀ ರಾಜ್ಯದ ಎಲ್ಲ ಕಡೆ ಕೂಡ ಸಾಮೂಹಿಕವಾಗಿ ಈ SIR ಪ್ರಕ್ರಿಯೆ ನಡೀತಾ ಇದೆ. BJP ಒಂದು ಹಂತಕ್ಕೆ ಪ್ರತಿಭಟನೆ ಮಾಡ್ತಿದ್ರು ಕೂಡ ಅದರ ಮುಂಚೂಣಿಯಲ್ಲಿದ್ದಂಥವರು JDS ನಾಯಕರಾದಂಥ ಇದೇ HD ಕುಮಾರಸ್ವಾಮಿ. ಮುಂದೆ ಏನಾಗುತ್ತೆ? ರಾಜ್ಯದ ಒಂದು ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನು ಕೊಟ್ಟಿದ್ದಾರೆ, ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರನ್ನು ಕೊಟ್ಟಿದ್ದಾರೆ. ನಾಳೆ ನಾಡಿದ್ದು ಏನಾಗ್ಬೋದು ಗೊತ್ತಿಲ್ಲ, ಆದರೆ ಮಹತ್ವದ ನಿರ್ಣಯವೂ ಆಗಬಹುದು ಎನ್ನುವಂಥ ಒಂದು ಸಂಶಯ ಕೇಳಿ ಬರ್ತಾ ಇದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ SIR ಇದೆಯಲ್ಲ, SIR ಪ್ರಕ್ರಿಯೆಯಲ್ಲಿ ಭಾರೀ ಅಕ್ರಮಗಳು ನಡೆದಿದೆ ಎನ್ನುವಂಥ ಆರೋಪವನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾಡಿದ್ದಾರೆ. ಈ ಕುರಿತು ಕೇಂದ್ರ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಸೋಮವಾರ ದೆಹಲಿಯಲ್ಲಿ ಮೀಟ್ ಆಗುವುದಾಗಿ ಕೂಡ ತಿಳಿಸಿದ್ದಾರೆ. ಜೊತೆಗೆ ದೂರನ್ನು ಕೊಟ್ಟು, ಸಾಕ್ಷಿ ಸಮೇತ ದೂರನ್ನು ಕೊಟ್ಟು ದೂರನ್ನು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಶನಿವಾರ ನಿನ್ನೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಇದುವರೆಗೆ ನಡೆದಿರುವಂಥ SIR ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯನ್ನು ತಕ್ಷಣವೇ ರದ್ದುಗೊಳಿಸಬೇಕು. ಇದರ ಅರ್ಥ ಇಷ್ಟೇ, ನಾವೇನು ದೂರು ಕೊಟ್ವಿ ಅಥವಾ ನೀವು ಮೇಲುಸ್ತುವಾರಿ ಎನ್ನುವಂಥ ದಿಕ್ಕಿನಲ್ಲಿ ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳನ್ನ ಮೇಲುಸ್ತುವಾರಿಯಾಗಿ ಮಾಡಿದ್ರಿ, ಮುಂದುವರಿಸಿದ್ರಿ ಅಂತ ತಿಳ್ಕೊಳ್ಳೋಣ. ಆದರೆ ಇಲ್ಲೇ ತನಕ ಆದಂಥ SIR ಪ್ರಕ್ರಿಯೆ ಹಳ್ಳ ಹಿಡಿದೋಗಿದೆ. ಅಲ್ಲಿ ಅನರ್ಹರನ್ನು ಕೈಬಿಟ್ಟಿಲ್ಲ, ಜೊತೆಗೆ ಈ ಬಾಂಗ್ಲಾ ವಲಸಿಗರನ್ನ, ಇಲ್ಲೇ ತನಕ ಮತಪಟ್ಟಿಯಲ್ಲಿ ಹೆಸರಿಲ್ಲದವ್ರನ್ನ ಹೆಸರು ಸೇರಿಸಬಹುದು ಎನ್ನುವಂಥ ಆಪ್ಷನ್ ಕೊಟ್ಟ ಕಾರಣಕ್ಕಾಗಿ ಬೇರೆ ಬೇರೆ 20 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ಪಡೆಯಾಗುವಂಥ ಸಾಧ್ಯತೆ ಇದೆ. SIR ಯಾವ ಲೆವೆಲಿಗೆ ಹಳ್ಳ ಹಿಡಿದೋಗಿದೆ ಅಂದರೆ, ಕೊಟ್ಟಂಥ 30 ದಿನಗಳ ಪೈಕಿ ಕೇವಲ 2-3 ದಿನದಲ್ಲಿ 50ಕ್ಕೂ ಹೆಚ್ಚು ಶೇಕಡ ಈ ಎನ್ಯುಮರೇಷನ್ ಫಾರ್ಮನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಕರ್ನಾಟಕದಲ್ಲಿರುವಂಥ ವೋಟರ್ಗಳ ಸಂಖ್ಯೆ 5,40,00,000. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನು ಮಾಡಿ 1 ತಿಂಗಳ ಕಾಲಾವಕಾಶವನ್ನು ನೀಡಿತ್ತು. ಆದರೆ ರಾಜ್ಯ ಸರ್ಕಾರ ಹೇಳ್ತಿದ್ದಿಲ್ಲ, 1 ತಿಂಗಳು ಸಾಕಾಗಲ್ಲ, ಊರಿಗೆ ಹೋಗಬೇಕು, ಮನೆಗೆ ಹೋಗಬೇಕು ಅನ್ನುವಂಥ ಕಾರಣವನ್ನು ಹೇಳಿ 2 ಅಥವಾ 3 ತಿಂಗಳ ಕಾಲಕ್ಕೆ ವಿಸ್ತರಣೆ ಮಾಡುವಂತೆ ಕೋರಿತ್ತು. ಆದರೆ ಇಲ್ಲ, ಅದಕ್ಕೆ ನೋಡಿ ಏನಂತ, SIR ಪ್ರಕ್ರಿಯೆ ಆರಂಭವಾದಂಥ ಕೇವಲ 2-3 ದಿನದಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ಶೇಕಡದಷ್ಟು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಅದು ಸಾಮೂಹಿಕವಾಗಿ ಮಾಡಿ, ನೀವು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ನಿಮ್ಮ ಮತ್ತೊಂದು ದಿನ ಬರ್ತೇವೆ, ಅಥವಾ ಒಂದು ನಿಗದಿತ ಸ್ಥಳದಲ್ಲಿ ಬನ್ನಿ, ನಿಮ್ಮ ಎಲ್ಲ ಎನ್ಯುಮರೇಷನ್ ಫಾರ್ಮನ್ನು ವಾಪಸ್ ಪಡ್ಕೊಂಡು ನಿಮ್ಮ ಒಂದು ವೋಟರ್ ಐಡಿಯನ್ನು ಅಥವಾ ಅಧಿಕೃತವಾಗಿ ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನು BLOಗಳು ಕೊಟ್ಟಿದ್ದಾರೆ. BLOಗಳ ಮೇಲಿನ ಅಧಿಕಾರಿಗಳು ಹೇಳ್ತಾ ಇರುವಂಥ ಆರೋಪವನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ತಿಳಿಸ್ತೇನೆ ಎನ್ನುವಂಥ ಮಾತನ್ನು HD ಕುಮಾರಸ್ವಾಮಿ ಅವರು ಹೇಳ್ತಾರೆ. ನಾನು ಸೋಮವಾರ ದೆಹಲಿಗೆ ತೆರಳುತ್ತಿದ್ದೇನೆ. ಮುಖ್ಯ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ನಡೆದಿರುವಂಥ SIR ಅಕ್ರಮಗಳ ಬಗ್ಗೆ ಗಮನ ಸೆಳೆಯುತ್ತೇನೆ.
ಪ್ರಸ್ತುತವಾಗಿ ನಡೀತಾ ಇರುವಂತಹ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಕೂಡಲೇ ಸ್ಥಗಿತ ಮಾಡಬೇಕು, ಬಳಿಕ ಹೊಸದಾಗಿ ನಡೆಸುವಂತೆ ಮನವಿ ಮಾಡ್ತಾನೆ ಅನ್ನೋದನ್ನು ತಿಳಿಸಿದ್ರು. ಅದೇ ಈಗ ಒಂದು ಸಂಕ್ಷಿಪ್ತವಾದ ವರದಿ ಅಂದರೆ, ನಾನು ಕೇಂದ್ರ ಚುನಾವಣಾ ಆಯುಕ್ತರ ಗಮನಕ್ಕೆ ತರ್ತೇನೆ, ಜೊತೆಗೆ 2-3 ದಿನದಲ್ಲಿ ಆದಂಥ SR ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು, ಹೊಸದಾಗಿ ಮತ್ತೆ ನೀವು ಕೇಂದ್ರದ ಮೇಲುಸ್ತುವಾರಿಯಲ್ಲಿ ಈ SIR ಪ್ರಕ್ರಿಯೆಯನ್ನು ಮಾಡಬೇಕು. ಇಲ್ಲ ಅಂದರೆ ಅರ್ಧಕ್ಕರ್ಧ ಎನ್ಯುಮರೇಷನ್ ಫಾರ್ಮ್ ಹಂಚಾಗಿದೆ, ಅರ್ಧಕ್ಕರ್ಧ ಎನ್ಯುಮರೇಷನ್ ಫಾರ್ಮ್ ಅನ್ನು ಕಲೆಕ್ಟ್ ಮಾಡ್ಕೊಂಡಾಗಿದೆ, ಅದಾದ ನಂತರ ಎಲ್ಲವೂ ಕೂಡ ಹಳ್ಳೆ ಹಿಡಿದು ಹೋಗುತ್ತೆ. ಇದಕ್ಕೆ ಅರ್ಥ ಇರಲ್ಲ, SIRನ ಮುಖ್ಯ ಧ್ಯೇಯೋದ್ದೇಶವೇ ಹಳ್ಳ ಹಿಡಿದು ಹೋಗುತ್ತೆ ಅನ್ನುವಂಥ ಮಾತನ್ನ HD ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಮಧ್ಯ ಪ್ರವೇಶ ಕೋರುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ನಾಳೆ ಎಲ್ಲವೂ ಆಗುತ್ತೆ. ನಾಳೆ ಕೇಂದ್ರ ಸಚಿವರಾದಂಥ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಮೀಟ್ ಮಾಡ್ತಾರೆ, ಬಳಿಕ ಕೇಂದ್ರ ಚುನಾವಣಾ ಆಯುಕ್ತರನ್ನು ಕೂಡ ಭೇಟಿ ಮಾಡ್ತಾರೆ. ಕರ್ನಾಟಕದ ಹಲವು ಕೇಂದ್ರ ಸಚಿವರು ಈಗಾಗಲೇ SIR ಪ್ರಕ್ರಿಯೆ ಕುರಿತು ನಡೆಯುತ್ತಿರುವ ರೀತಿಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ರಾಜ್ಯದ ಹೊರಗಿನ ಅಧಿಕಾರಿಯನ್ನ SIR ಪ್ರಕ್ರಿಯೆ ಉಸ್ತುವಾರಿಯಾಗಿ ನೇಮಿಸುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಇದೇ ವೇಳೆ ಕುಮಾರಸ್ವಾಮಿ ಅವರು ಪತ್ನಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸೊಸೆ ರೇವತಿಯೊಂದಿಗೆ ಬಿಡದಿ ಸಮೀಪದ ಕೇತಗಾನಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಮತದಾರರ ಪರಿಷ್ಕರಣೆಯ ನಮೂನೆಗಳನ್ನು ಭರ್ತಿ ಮಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದಂತಹ HD ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಯಂತ್ರವನ್ನು ದುರುಪಯೋಗಿಸ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ದುರುಪಯೋಗ ಮಾಡಿಕೊಂಡು ಮತದಾರರ ಪಟ್ಟಿಗೆ ಅನರ್ಹರನ್ನ ಸೇರಿಸುವ ಕೆಲಸ ಮಾಡ್ತಾ ಇದೆ. ಈ ಸಂಬಂಧ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಕೂಡ JDSನ ಕಾನೂನು ಘಟಕ ಎಲ್ಲಾ ಸಾಕ್ಷಿಗಳೊಂದಿಗೆ ದೂರನ್ನು ಕೂಡ ಕೊಟ್ಟಿದೆ. SIR ಪ್ರಕ್ರಿಯೆಯಲ್ಲಿ ಅಕ್ರಮದ ಆರೋಪಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎಂದು ಟೀಕಿಸಿದಂತ ಕುಮಾರಸ್ವಾಮಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಎಲ್ಲಿದ್ದಾರೆ, ಈ ವಿಷಯದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಯಾಕೆ ಮೌನವಾಗಿದ್ದಾರೆ ಎನ್ನುವಂತ ಒಂದು ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವ ಎನ್ನಲಾದ SIR ಅಕ್ರಮಗಳ ಸಂಬಂಧಪಟ್ಟಂತೆ ವಿಡಿಯೋವನ್ನು ಪ್ರದರ್ಶನ ಮಾಡಿದಂಥ ಕುಮಾರಸ್ವಾಮಿ ಎಲ್ಲ ಬೆಳವಣಿಗೆಗಳ ಹಿಂದೆ ST ಸೋಮಶೇಖರ್ ಅವರ ಪಾತ್ರ ಇದೆ ಎನ್ನುವುದನ್ನು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ತನ್ನ ಸೇವಕರಂತೆ ನಡೆಸಿಕೊಳ್ತಿದೆ, ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ತಮಗೆ ಮನಸ್ಸಿಗೆ ಬಂದಂತೆ ಈ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದೆ ಎನ್ನುವಂತ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ರಾಮನಗರ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವಂತ ಒಂದು ವಾಗ್ದಾಳಿಯನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಏನಾಗತ್ತಂದ್ರೆ SIR ಮಾಡುವಂಥದ್ದು BLOಗಳು ಯಾಕೆ ಅಂಗನವಾಡಿ ಟೀಚರ್ಸನ್ನೇ ಮಾಡ್ತಾರೆ ಅಂದರೆ ಅವರಿಗೆ ಆ ಊರಿನ ನೇರವಾದ ಸಂಪರ್ಕ ಇರುತ್ತೆ. ನೋಡಿ, ಯಾವುದೋ ಒಂದು ಊರಿಂದ ಬಂದು ಯಾವುದೋ ಒಂದು ಅಧಿಕಾರಿನ ತಾಲೂಕಾ ಮಟ್ಟದ ಅಧಿಕಾರಿಯನ್ನ ಬಂದು ಒಂದು ಊರಿನ SIR ಮಾಡಂದ್ರೆ ಅವನಿಗೆ ಊರಿನ ದಾರಿ ಗೊತ್ತಿರಲ್ಲ, ಊರಿನ ಹೆಸರು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಕೆಲವೊಂದು ಕಡೆ ಮನೆಯಲ್ಲಿ ಕೆಲವೊಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಅದು ಕೂಡ ಗೊತ್ತಿರಲ್ಲ. ಈ SIR ಅಧಿಕಾರಿಗಳು ಬಂದ್ಕೊಳ್ಳಿ, ನಿಮ್ಮ ಮಗ ಇಲ್ಲಿದ್ದಾನೆ, ನಿನ್ನ ಗಂಡ ಇಲ್ಲಿದ್ದಾನೆ ಎನ್ನುವಂಥ ಮಾತನ್ನು ಹೇಳಿ ಹೆದರಿಸ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ. ಆದರೆ ಅಂಗನವಾಡಿ ಟೀಚರ್ಸ್ಗೆ ಆ ಊರಿನ ಪ್ರತಿಯೊಬ್ಬರ ಒಂದು ವ್ಯಕ್ತಿತ್ವದ ಪರಿಚಯ ಇರುತ್ತೆ, ಪ್ರತಿಯೊಬ್ಬರ ವ್ಯಕ್ತಿ ಕೂಡ ಪರಿಚಯ ಇರುತ್ತೆ. ಹಾಗಾಗಿ ಅವರು ಅಧಿಕಾರಿಗಳ ಅಲ್ಲದಿದ್ರು ಕೂಡ ಅಂಗನವಾಡಿ ಟೀಚರ್ಸ್ ಅಂದ್ಕೊಳ್ಳಿ ಅದು ಒಂದು ಹಂತದ ಜವಾಬ್ದಾರಿ. ಆದರೆ DCಗಳು ಅವರಿಗೆ BLO ಅಂದರೆ ಬ್ಲಾಕ್ ಲೆವೆಲ್ ಬೂತ್ ಲೆವೆಲ್ ಆಫೀಸರ್ಸ್ ಎನ್ನುವಂಥ ಹಣಿಪಟ್ಟಿಯನ್ನು ಕೊಟ್ಕೊಂಡು, ಬೂತ್ ಲೆವೆಲ್ ಅಧಿಕಾರಿಗಳು ಎನ್ನುವಂಥ ಹಣಿಪಟ್ಟಿಯನ್ನು ಗೌರವವನ್ನು ಕೊಟ್ಕೊಂಡು ಅವರಿಗೆ SIR ಪ್ರಕ್ರಿಯೆ ಮಾಡುವಂತೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ಈ BLOಗಳ ಮೇಲೆ ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಆರ್ ಎಲ್ಸ್ ರೆವೆನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ, ರೆವೆನ್ಯೂ ಇನ್ಸ್ಪೆಕ್ಟರ್ ಮೇಲೆ ತಹಸೀಲ್ದಾರ್ ಇರ್ತಾರೆ, ತಹಸೀಲ್ದಾರರ ಮೇಲೆ AC ಇರ್ತಾರೆ, AC ಮೇಲೆ DC ಇರ್ತಾರೆ, DC ಮೇಲೆ ಚುನಾವಣಾ ಕಮಿಷನರ್ ಕೂಡ ಇರ್ತಾರೆ. ಇಂಥ ಒಂದು ಹಂತದಲ್ಲಿ ಮನೆಗೆ ಅನಿಮೇಷನ್ ಫಾರ್ಮ್ನ ಕೊಟ್ಟು ಆದರೆ ಅದೇ ದಿನ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅವರಿಗೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಇಲ್ಲ, ಅಥವಾ ಫೋಟೋ ಚೇಂಜ್ ಮಾಡಬೇಕಿತ್ತು ನನ್ನ ಹತ್ರ ಇಲ್ಲ, ಅಥವಾ ನನ್ನ ಹತ್ರ ಬೇರೆ ಆಧಾರ್ ಕಾರ್ಡ್ ಇಲ್ಲ, ಮಗನ ಹತ್ರ ಇದೆ, ಮಗ ಬರ್ಲಿಕ್ಕೆ ಲೇಟ್ ಆಗುತ್ತೆ ಅನ್ನುವಂಥ ಕಾರಣವನ್ನು ಹೇಳಿದ್ರೆ ಅವರಿಗೆ ಒಂದು ಡೇಟ್ ಕೊಟ್ಟು ಇಂಥ ದಿನಕ್ಕೆ ನಾನು ಬರ್ತೇನೆ, ನೀವೆಲ್ಲ ಇರಬೇಕು, ಸಹಿ ಬೇಕು, ಡಾಕ್ಯುಮೆಂಟ್ಸ್ ಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಅನಿಮರೇಷನ್ ಫಾರ್ಮ್ ಅನ್ನು ಕೊಟ್ಟು ಬರ್ತಾರೆ. ಇದು ಪ್ರಕ್ರಿಯೆ. ಆದರೆ ಈ SIR ಪ್ರಕ್ರಿಯೆ ಆರಂಭವಾದದ್ದು ಜೂನ್ 30ಕ್ಕೆ. ಜೂನ್ 30ರಿಂದ ಜೂನ್ 4 ತನಕ ಅಂದರೆ ಕೇವಲ 5 ದಿನದಲ್ಲಿ ಸರಿಸುಮಾರು 2.5 ಕೋಟಿ 3 ಕೋಟಿ ಅನಿಮರೇಷನ್ ಫಾರ್ಮ್ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಆಗಿದೆ. ಇದರ ಅರ್ಥ ಯಾರಿಗೆಲ್ಲ ಅನರ್ಹರನ್ನ ಮಾಡಬೇಕಿತ್ತಲ್ಲ, ಯಾರ ಮನೆಯಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾನಲ್ಲ ಅವನ ಹೆಸರು ಕೂಡ ಇರುವಂಥ ಸಾಧ್ಯತೆ ಇದೆ. ಒಂದು ವೇಳೆ ತೀರಿ ಹೋದಂಥ ವ್ಯಕ್ತಿಯ ವೋಟರ್ ID ಈಗಲೂ ಕೂಡ ಆಫ್ಟರ್ SIR ಕೂಡ ಎಕ್ಸಿಸ್ಟ್ ಆಗಿಬಿಟ್ರೆ
ಅವನ ಹೆಸರಿನಲ್ಲಿ ಮತ್ತೊಬ್ಬ ವ್ಯಕ್ತಿ ಬಂದು ಮತ ಹಾಕುವಂತ ಸಾಧ್ಯತೆ ಕೂಡ ಇದೆ. ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾನೆ, ಆ ವ್ಯಕ್ತಿ ಮತ ಹಾಕ್ಲಿಕ್ಕೆ ಆಗಲ್ಲ ಅಂದ್ರೆ ಈ ಪಕ್ಷದ ಒಂದು ಬೂತ್ ಲೆವೆಲ್ ಏಜೆಂಟ್ಗಳು ಅವರನ್ನ ಕರ್ಕೊಂಡೋಗಿ ಬೇರೆ ಯಾರೋ ಕೂಡ ಅಂದ್ರೆ ಯಾರೋ ವೋಟರ್ ಇರಲ್ಲ, ಆ ವೋಟ್ ಇಲ್ಲದಂತ ವ್ಯಕ್ತಿ ಹತ್ರ ವೋಟರ್ ಐ ಡಿ ತೆಗೆದುಕೊಂಡು ಹೋಗಿ ಅಲ್ಲಿ ಮತದಾನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇದು ನಮ್ಮ ರಾಜ್ಯದ ನಮ್ಮ ದೇಶದ ಪ್ರಜಾಪ್ರಭುತ್ವದ ವಿರೋಧವಾದಂಥ ಚಟುವಟಿಕೆಯಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಇದೀಗ ಕುಮಾರಸ್ವಾಮಿ ಅವರು ಒಂದು ಹಂತದ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವರಿಕೆ ಮಾಡಿಕೊಡ್ತಾರೆ ಮತ್ತು ರಾಜ್ಯ ಚುನಾವಣಾ ಆಯೋಗ ಇದೀಗ ಕೆಂಗಣ್ಣನೆ ಬಿರಿದೆ ವಾಗ್ದಾಳಿಯನ್ನು ಮಾಡ್ತಿದೆ ಮತ್ತು ಇದು ಸರಿಯಾಗಿಲ್ಲ ಎನ್ನುವಂಥ ಪರಿಶೀಲನೆ ಕೂಡ ಮಾಡ್ತಿದೆ. ಹಾಗಾದ್ರೆ ಈ ರಾಜ್ಯ ಚುನಾವಣಾ ಆಯೋಗ ಯಾರ ಮೇಲೆ ಕೆಂಗಣ್ಣಾಗಿದೆ, ಯಾರ ಮೇಲೆ ಆಕ್ರೋಶ ಆಗಿದೆ ತಿಳಿತಾ ಇಲ್ಲ. ನಿಜಕ್ಕೂ ಕೂಡ ಇದು ರಾಜ್ಯ ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ ಕೈ ಮಿಲಾಯಿಸಿಕೊಂಡು ಒಟ್ಟಿಗೆ ಸೇರಿಕೊಂಡು ಈ ಗೋಲ್ಮಾಲ್ ಮಾಡ್ತಾ ಇದೆಯಾ, ಅಥವಾ ಹೀಗೆ SIR ನ ಸಾರಾಸಗಟಾಗಿ ಮಾಡಲಿಕ್ಕೆ ಅನರ್ಹರನ್ನು ಕೂಡ ಪಟ್ಟಿಯಲ್ಲಿ ಇರುವಂತೆ ನೋಡ್ಕೊಳ್ಳಿಕ್ಕೆ, ಅಥವಾ ಅರ್ಹರನ್ನ ಪಟ್ಟಿಯಿಂದ ಕೈ ಬಿಡುವಂತೆ ಅಥವಾ ಅನರ್ಹರನ್ನ ಪಟ್ಟಿಗೆ ಸೇರಿಸುವಂತೆ ಒಂದು ಕೆಟ್ಟ ದುರುದ್ದೇಶದ ಕಾರ್ಯ ಆಗ್ತಿದೆಯಾ ಕಾದು ನೋಡಬೇಕು. ಆದರೆ ಏನೇ ಆಗಲಿ ಕುಮಾರಸ್ವಾಮಿ ಅವರು ಒಂದು ಹಂತಕ್ಕೆ ಒಂದು ಬಿಗ್ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ರೆ, ನೀವು ಬಿಡದಿ ಹೋರಾಟ ಓಕೆ ಪ್ರಾದೇಶಿಕವಾಗಿರ್ಬೋದು, ಆದರೆ SIR ಹೋರಾಟ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಗೋಲ್ಮಾಲ್ ಆಗಬಹುದು. ಅಥವಾ BJP ಹಿಂದೆ ತಾನು ಅಧಿಕಾರದಲ್ಲಿದ್ದಾಗ BJP ತನ್ನ ಒಂದು ಅಧಿಕಾರವನ್ನು ಬಳಸ್ಕೊಂಡು ಬೇರೆ ಬೇರೆ ಕೆಲಸ ಮಾಡ್ತು, ಅಥವಾ ಆಪರೇಷನ್ ಕಮಲ ಇರಬಹುದು, ಅಥವಾ 17 ಜನರನ್ನ ಮುಂಬೈಗೆ ತೆಗೆದುಕೊಂಡು ಹೋಗಿ ಮೈತ್ರಿ ಸರ್ಕಾರ ಉರುಳಿಸಿದಾಗಿರ್ಬೋದು. ಆಯಾ ಸರ್ಕಾರಗಳು ಇದ್ದಾಗ ತನ್ನ ಪರವಾಗಿ ಏನು ಮಾಡ್ಬೋದಲ್ಲ ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಆದರೆ ಒಂದು ಹಂತಕ್ಕೆ SIR ಅನ್ನ ವಿರೋಧ ಮಾಡಿ ಇಡೀ ರಾಷ್ಟ್ರಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಂಥ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಇದೆಯಲ್ಲ, ಅದು ಇದೀಗ ಆ SIR ಅನ್ನೇ ದುರುಪಯೋಗ ಮಾಡ್ಕೊಳ್ಳಿ ಹೊರಟು ಬಿಡ್ತಾ. ಇದು ಈಗ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. SIR ಅಂದ್ಕೂಡಲೇ ಅದು ಕೇಂದ್ರ ಸರ್ಕಾರದ ಒಂದು ಮತದಾರರ ಪಟ್ಟಿಯಲ್ಲಿ ತಾನು ಗೆಲ್ಲಬೇಕು, ಅಲ್ಪಸಂಖ್ಯಾತರನ್ನ ಹಾಳು ಮಾಡಬೇಕು, ಅಲ್ಪಸಂಖ್ಯಾತರ ವೋಟನ್ನು ಡಿಲೀಟ್ ಮಾಡಬೇಕು, ಆ ಮುಖಾಂತರ ಹಿಂದೂ ರಾಷ್ಟ್ರವಾಗಿ ಬೆಳಿಬೇಕು, ಅಲ್ಪಸಂಖ್ಯಾತರಿಗೆ ಉಳಿಗಾಲ ಇಲ್ಲ, ಅಲ್ಪಸಂಖ್ಯಾತರ ವೋಟನ್ನು ಡಿಲೀಟ್ ಮಾಡುವ ಉದ್ದೇಶದಿಂದಲೇ ಈ SIR ಪ್ರಕ್ರಿಯೆ ತೆಗೆದುಕೊಂಡು ಬಂದಿದೆ. ಹೀಗಾಗಿ SIR ಆಗಲೇಬಾರದು ಎನ್ನುವಂಥ ಒಂದು ಹೋರಾಟವನ್ನ ಮಾಡ್ತಾ ಇರುವಂಥ ಕೇಂದ್ರ ಮತ್ತು ರಾಜ್ಯ ಕಾಂಗ್ರೆಸ್ ಇದೀಗ ಅದೇ SIR ನ ದುರುಪಯೋಗ ಮಾಡಿಕೊಂಡು ಅನರ್ಹರನ್ನು ಕೂಡ ಪಟ್ಟಿಯಲ್ಲಿ ಸೇರಿಸುವಂತೆ ಪ್ರಚೋದನೆ ಮಾಡ್ತಾ ಇದೆಯಾ, ಅಥವಾ ಎಲ್ಲವೂ ಗೊತ್ತಿದ್ದು ಕೂಡ ರಾಜ್ಯ ಸರ್ಕಾರ ಯಾಕೆ ಮೌನ ವಹಿಸಿದೆ? ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಪಕ್ಷದ ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಆಗಿರ್ಬೋದು, ರಾಜ್ಯದ ಹೊಣೆಯನ್ನು ಹೊತ್ಕೊಂಡಿರುವಂಥ DK ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ಯಾಕೆ ಈ ಸಾಮೂಹಿಕವಾದಂಥ ಒಂದು SIR ಅನ್ನ ನೋಡಿಕೊಂಡು ಸುಮ್ಮನಿದ್ದಾರೆ? ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂಥ ಮಾತು ಎಲ್ಲೋ ಒಂದು ಕಡೆ ನಗೆ ಪಾಟಲಿಗೆ ಈಡಾಗ್ತಾ ಇದೆಯಾ? ನೋಡಿ, ಬೇಗ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಸಾಮೂಹಿಕವಾಗಿ ಒಂದು SIR ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟ ಇದು ತರ್ಕಕ್ಕೆ ನಿಲುಕುದು, ವಾದ ಮಾಡಲಿಕ್ಕುದು ಸರಿಯಾಗಿ ಆಗಲ್ಲ. ಅವರ ಒಂದು ಮೂಗಿನ ನೇರಕ್ಕೆ ಹೇಳಿರಬಹುದು. ಏನೇ ಆಗಲಿ ಸದ್ಯದ ಮಟ್ಟಿಗೆ 5 ದಿನ ನಡೆದಂಥ SIR ಕಾರ್ಯ ಸ್ಥಗಿತವಾಗುವಂಥ ಎಲ್ಲ ಸಾಧ್ಯತೆ ಇದೆ. ಬಿಗ್ ಘೋಷಣೆಯೊಂದೇ ಬಾಕಿ. ಏನೇ ಆಗಲಿ HD ಕುಮಾರಸ್ವಾಮಿ ಅವರು ಇದೀಗ ರಾಜ್ಯ ಸರ್ಕಾರಕ್ಕೆ ಮುಖಭಂಗವಾಗುವಂಥ ಸೆಡ್ ಹೊಡೆಯುವಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.